ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಕುಟುಂಬಸ್ಥರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕುಟುಂಬಸ್ಥರು ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪತ್ನಿ ಉಷಾ ಜೊತೆಗೆ ಡಿಕೆ ಸುರೇಶ್ ಅವರು ಸಹ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಒಟ್ಟಿಗೆ ಎಲ್ಲರೂ ಸಹ ಉಪಹಾರವನ್ನ ಸೇವನೆ ಮಾಡಿದ್ದಾರೆ, ಅಂದ್ರೆ ಟಿಫನ್ ಅನ್ನ ಮಾಡಿದ್ದಾರೆ ಎಲ್ಲರೂ ಒಟ್ಟಿಗೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಫ್ಯಾಮಿಲಿ. ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕುಟುಂಬ ಭೇಟಿಯಾಗಿದೆ. ಡಿಕೆ ಶಿವಕುಮಾರ್ ಅವರು ಪತ್ನಿ ಉಷಾ ಅವರ ಜೊತೆಗೆ ಡಿಕೆ ಸುರೇಶ್ ಅವರು ಸಹ ಇದ್ರು. ಸೊ ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತು ಉಷಾ ಡಿಕೆ ಶಿವಕುಮಾರ್ ಅವರು ಸಹ ಜೊತೆಗೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಮಗದೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಇದ್ದಾರೆ. ಸಿದ್ದರಾಮಯ್ಯನವರ ಕಾಲಿಗೆ ಏರಿಗಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಸಹ ಒಟ್ಟಿಗೆ ಉಪಹಾರವನ್ನು ಸೇವನೆ ಮಾಡಿದ್ದಾರೆ. ಸೊ ಅಧಿಕಾರವನ್ನು ಮುಖ್ಯಮಂತ್ರಿಗಳಿಗೆ, ಅಂದರೆ ಈಗಿನ ಮುಖ್ಯಮಂತ್ರಿಗಳಿಗೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡಿದ ಬಳಿಕ ನಡೀತಾ ಇರತಕ್ಕಂಥ ಒಂದು ಉಭಯ ಕುಶಲೋಪರಿಯ ಒಂದು ಭೇಟಿ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ. ಸೊ ಈ ರಾಜ್ಯ ರಾಜಕಾರಣದಲ್ಲಿ ಪರಿಸ್ಥಿತಿಗಳು ಯಾವಾಗಲೂ ಸಹ ಒಂದೇ ರೀತಿಯಾಗಿ ಇರೋದಿಲ್ಲ. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನಲಿಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನೋಡಿ, ಈ ಹಿಂದೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ತಾರೋ ಇಲ್ವೋ, ಏನೇನೋ ಆಗೋಗ್ಬಿಡುತ್ತೇನೋಪ್ಪ ಅನ್ನುವ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನು ವಿರೋಧ ಪಕ್ಷದವರು ಆಡ್ತಾ ಇದ್ರು. ಒಂದಷ್ಟು ರೀತಿಯಲ್ಲಿ ಇದು ಬಹಳ ಗೊಂದಲಕ್ಕೆ, ಬಹಳ ಜಟಿಲವಾಗಿರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ ಈ ಅಧಿಕಾರ ಹಸ್ತಾಂತರದ ವಿಚಾರ ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ರು. ಆದರೆ ಆ ರೀತಿಯಾಗಿ ಆಗಿಲ್ಲ. ಸಿದ್ದರಾಮಯ್ಯನವರು ಬಹಳ ಸ್ಮೂತ್ ಆಗಿ ಹೂವನ್ನ ತೆಗೆದು ಯಾವ ರೀತಿಗೆ ಇಡ್ಬೋದೋ ಪಕ್ಕಕ್ಕೆ ಅಷ್ಟೇ ಸ್ಮೂತ್ ಆಗಿ ತಮ್ಮ ಅಧಿಕಾರವನ್ನು ತೆಗೆದು ಡಿ ಕೆ ಶಿವಕುಮಾರ್ ಅವರ ಕೈಗೆ ಇಟ್ಟುಬಿಟ್ರು. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರ ನಡೆನುಡಿಯನ್ನು ಈ ಸಂದರ್ಭದಲ್ಲಿ ನಾವು ನಿಜಕ್ಕೂ ಸಹ ಶ್ಲಾಘಿಸಬೇಕಾಗುತ್ತೆ ವೀಕ್ಷಕರೇ. ಯಾಕೆಂದ್ರೆ ನೋಡಿ, ಒನ್ಸ್ ತಮ್ಮ ಕೆಲಸ ಆದ್ಮೇಲೆ ಮರ್ತು ಬಿಡೋರನ್ನ ತುಂಬಾ ಜನರನ್ನ ನಾವು ನೋಡಿದೀವಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಹಂಗಿಲ್ಲ. ಸೊ ಯಾರಿಂದ ತಮಗೆ ಅಧಿಕಾರ ಸಿಕ್ಕಿದೆಯೋ, ಯಾರ ಕೈಯಿಂದ ಅಧಿಕಾರ ಹಸ್ತಾಂತರವಾಗಿದೆಯೋ ಅವರನ್ನ ಹೋಗಿ ಭೇಟಿಯಾಗಿ ಆ ಸ್ವಾಮಿ ನಿಷ್ಠೆಯನ್ನ ಅಥವಾ ಒಂದು ಕೃತಜ್ಞತಾ ಮನೋಭಾವವನ್ನು ವ್ಯಕ್ತಪಡಿಸುವಂತಹ ಪರಿ ಇದೆಯಲ್ಲ. ಮತ್ತು ಅವ್ರು ಒಬ್ಬರೇ ಹೋಗಿದ್ರೆ ಅದು ಬೇರೆ ವಿಚಾರ. ಆಮೇಲೆ ಅವರು ತುಂಬಾ ಸಲ ಒಬ್ಬರೇ ಹೋಗಿ ಸಿದ್ದರಾಮಯ್ಯನವರ ಜೊತೆಗೆ ಉಪಹಾರವನ್ನು ಸೇವನೆ ಮಾಡಿದ್ದಾರೆ. ಆದರೆ ಇಡೀ ಕುಟುಂಬ ಸಮೇತರಾಗಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರ್ತಕ್ಕಂಥದ್ದು ಇದೆಯಲ್ಲ, ಇದೊಂದು ರೀತಿಗೆ ಕುಟುಂಬವನ್ನ ಸಿದ್ದರಾಮಯ್ಯನವರ ಜೊತೆಗೆ ತೆಗೆದುಕೊಂಡು ಹೋಗಿ ನೀವು ನಮ್ಮಲ್ಲಿ ಒಬ್ಬರು ಅನ್ನುವ ಒಂದು ಮನೋಭಾವವನ್ನು ಮೂಡಿಸುವ ರೀತಿಯಾದಂತಹ ಒಂದು ಭೇಟಿ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಭೇಟಿಯನ್ನು ಬಹಳ ವಿಶೇಷವಾಗಿ ನೋಡ್ಲಾಗ್ತಾ ಇದೆ. ಸೊ ಆ ಮೂಲಕ ಹಿಂದೆ ಆದಂಥ ಒಂದಷ್ಟು ಘಟನಾವಳಿಗಳು ಅಥವಾ ಒಂದಷ್ಟು ಸಂದರ್ಭಗಳು, ಸಂದಿಗ್ಧತೆಗಳು ಮತ್ತು ಮುಂದೆ ಆಗಬಹುದಾದಂಥ ಒಂದಷ್ಟು ವಿಚಾರಗಳನ್ನು ತಡಿಲಿಕ್ಕೆ ಇದು ಸಾಧ್ಯ ಆಗುತ್ತೆ ಅನ್ನುವ ರೀತಿಯಾದಂಥ ವಿಶ್ಲೇಷಣೆಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ.